ಸಿದ್ದರಾಮಯ್ಯನವರು ಅನುಮತಿ ಕೊಟ್ರೆ ನಾನ್ ಸಿಎಂ ಆಗ್ತೀನಿ, ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್.ವಿ. ದೇಶಪಾಂಡೆ. ಸಚಿವ ಆಗಿ ನಾನು ದಣಿದಿದ್ದೀನಿ, ಇನ್ನೇನಿದು ಸಿಎಂ ಆಗ್ಬೇಕಷ್ಟೆ. ಆದ್ರೆ ಈಗ ಸಿಎಂ ಬದಲಾವಣೆ ಪ್ರಶ್ನೆನೇ ಇಲ್ಲ, ಈ ಮಾತನ್ನು ಹೇಳಿದ್ದಾರೆ. ಜೊತೆಗೆ ತಮ್ಮಲ್ಲಿರುವಂತಹ ಆಸೆಯನ್ನು ಕೂಡ ಹೊರ ಹಾಕಿದ್ದಾರೆ. ಸಿಎಂ ಆಗುವಂತ ಇಂಗಿತವನ್ನು ಕೂಡ ಆರ್.ವಿ. ದೇಶಪಾಂಡೆ ಅವರು ಹೊರ ಹಾಕಿದ್ದಾರೆ. ಅವ್ರು ಏನ್ ಹೇಳಿದಾರೆ ಗೊತ್ತಾ? ಜೀವನದಲ್ಲಿ ಮಹತ್ವಾಕಾಂಕ್ಷೆ ಇರಬೇಕು. ಸಿದ್ದರಾಮಯ್ಯಗಿಂತ ವಯಸ್ಸಿನಲ್ಲಿ ನಾನು ದೊಡ್ಡವನು, ಅಂದ್ರೆ ಸೀನಿಯಾರಿಟಿ ವಿಚಾರ ಬಂದಾಗ ನಾನು ದೊಡ್ಡವನು. ಹೈಕಮಾಂಡ್ ಕೊಟ್ಟರು, ಅಂದ್ರೆ ಹೈಕಮಾಂಡ್ ಕರೆದು ನೀವೇ ಸಿಎಂ ಆಗಿ ಅಂತ ಅಂದ್ರು ಸಿದ್ದರಾಮಯ್ಯನವರು ಅನುಮತಿ ಕೊಡಬೇಕಾಗುತ್ತೆ ಅಂತ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮುಖೇನವಾಗಿ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಕ್ಕರೆ ಖಂಡಿತ ನಾನು ಆ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ತೀನಿ, ಅಥವಾ ನನಗೂ ಸಿಎಂ ಆಗೋದಕ್ಕೆ ಆಸೆ ಇದೆ ಅನ್ನುವಂತ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ದಲ್ಲಿಲ್ಲ ಸಿದ್ದರಾಮಯ್ಯ ಅವರು, ನಾನು ಸಚಿವ ಆಗಿ 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 ದಡ್ದಿದ್ದೇನೆ, ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು, ಸಚಿವ ಏನಾಗಬೇಕು ನನಗೆ ಆಸೆ ಆಗಿರ್ಬೇಕು. ನಿಮ್ಮಂತ ಜನರಿಗೆ ಆಸೆ ಅದೆಲ್ಲ ಆಗ್ಬೇಕು. ನೋಡಪ್ಪ, ಲೈಫ್ದಲ್ಲಿ ಅಂಬಿಷನ್ ಎಲ್ಲರಿಗೂ ಇರ್ತದೆ, ಇರೋದ್ರೇನು ಅದ್ರ ಹಿಂದೆ ಓಡಬಾರ್ದು, ಕೊಟ್ರೆ ಹೇಳ್ತೇನೆ ರೀ. ಅವಾಗ ಇದು ಕೊಡು ಪ್ರಶ್ನೆ ಇರಲ್ಲ, ಕೊಡು ತಗೋ ಪ್ರಶ್ನೆ ಇದ್ರೆ ನಾ ಹೇಳ್ತಿದ್ದೆ ಬೇಕೋ ಬೇಡ ಅಂತ. ಪ್ರಶ್ನೆನೇ ಇಲ್ಲ, ಯಾರು ಕೊಡೋರು ಯಾರ ತಗೊಳ್ಳೋರು ಯಾರಿಲ್ಲ. ಸೀನಿಯರ್ ಅದೇನಪ್ಪ, ವಯಸ್ಸಿಂದ ಸಿದ್ದರಾಮಯ್ಯಗಿಂತ ದೊಡ್ಡವ್ ನಾನು ಒಂದು ವರ್ಷಲೇ. ಅದೇ ಸಿಎಂ ಬದಲಾವಣೆ ಚರ್ಚೆ ನಡೀತಾ ಇದೆಯಲ್ಲ, ಅದು ನೋಡಿ ಪುನಃ ಅದನ್ನು ಕೇಳಬೇಡ್ರಿ, ನಾನು ಬಿಡ್ರಿ. ಈಗ ಸತ್ಯಕ್ಕೆ ದೂರವಾದ ವಿಚಾರ, ಆ ಥರದ ಚರ್ಚೆ, ಆ ಥರದ ವಿಚಾರಧಾರೆ ನಮ್ಮ ಪಕ್ಷದಲ್ಲಿ ಇಲ್ಲ, ನಮ್ಮ ಹೈಕಮಾಂಡ್ದಲ್ಲಿ ಇಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗಿದ್ದಾರೆ. ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ. ಪುನಃ ಈ ಪ್ರಶ್ನೆ ಮತ್ತೆ ಯಾರು ಕೇಳಲಿಕ್ಕೆ ಹೋಗಬಾರ್ದು ಅಂತ ನಿಮ್ಮಲ್ಲಿ ವಿನಂತಿ. ನನ್ನ ದೃಷ್ಟಿಯಿಂದ 5 ವರ್ಷ. ಒಂದು ವೇಳೆ ಅವಕಾಶ ಸಿಕ್ಕರೆ ನಿಮ್ಗೆ ಆಗ್ತೀರಾ ಸರ್? ಹೈಕಮಾಂಡ್ ಅವಕಾಶ ಸಿಕ್ಕರೆ ನೋಡಿ ಸಿದ್ದರಾಮಯ್ಯ ಕೇಳಬೇಕಲ್ಲ, ಅವನು ಪರ್ಮಿಟ್ ಕೊಡ್ಬೇಕಲ್ಲ, ನನ್ನ ಫ್ರೆಂಡ್ ಅವ. ದಿಲೀಪ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ದಿಲೀಪ್, ಈಗ ಹೌದು ಸಿಕ್ಕರೆ ನನಗೂ ಒಂದು ಚಾನ್ಸ್ ಇರಲಿ ಅನ್ನುವಂಥ ನಾಯಕರುಗಳ ಪಟ್ಟಿಯಲ್ಲಿ ಈಗ ಆರ್.ವಿ. ದೇಶಪಾಂಡೆ ಅವರು ಖಂಡಿತ ಇದ್ದಾರೆ. ಸಚಿವಗಿರಿ ಸಿಗದೆ ಇರುವಂಥ ಬೇಸರ ಅವರಲ್ಲಿ ಇರ್ಬೋದು, ಬಟ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು ಮಹತ್ವಾಕಾಂಕ್ಷೆ. ಬಟ್ ಅಗೈನ್ ಅಷ್ಟು ಸುಲಭವಾಗಿ ಸಿಎಂ ಸಿದ್ದರಾಮಯ್ಯನವರು ಬಿಟ್ಕೊಡೋರಲ್ಲ ಸ್ಥಾನ ಅನ್ನುವಂಥದ್ದು ಕೂಡ ಅವ್ರ ಮಾತಲ್ಲಿ ಸೂಚ್ಯವಾಗಿ ಗೊತ್ತಾಗ್ತಾ ಇದೆ. ಖಂಡಿತ ಮಲ್ತೇಶ್, ನೀವು ಹೇಳದಂತೆ ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಎಷ್ಟರ ಮಟ್ಟಿಗೆ ಇಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ರೆ ಯಾವ ರೀತಿ ಪಕ್ಷದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಸೂಚ್ಯವಾಗಿ ಹೇಳಿರುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾನು ಸಿಎಂ ಆಗ್ತೇನೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳೋದಾದ್ರೆ ಅವರು ಆರ್.ವಿ. ದೇಶಪಾಂಡೆ ಅವರು ಅದೇ ದಾಟಿಯಲ್ಲಿ ಹೇಳಿರುವಂಥದ್ದು. ಯಾಕಂದ್ರೆ ಯಾರೇ ಹೈಕಮಾಂಡ್ ಯಾವುದೇನೇ ಸೂಚನೆ ಕೊಟ್ಟರು ಕೂಡ ಸಿದ್ದರಾಮಯ್ಯನವರು ಮೇಲ್ಗೈ ಸಾಧಿಸಿದ್ದಾರೆ ಪಕ್ಷದಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಸ್ಪಷ್ಟವಾಗಿ ಹೇಳದಂತೆ ಕಾಣಿಸ್ತಾ ಇರುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವರ ಅಣತಿಯಂತೆ ಎಲ್ಲವೂ ಕೂಡ ನಡೀತಾ ಇದೆ ಅನ್ನುವಂಥದ್ದು ಪಕ್ಷದಲ್ಲಿ ಈಗ ಪದೇ ಪದೇ ಪ್ರೂವ್ ಆಗ್ತಾ ಇರುವಂಥದ್ದು. ಯಾಕಂದ್ರೆ ಇಷ್ಟು ದೊಡ್ಡ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರನ್ನೇ ಅವರ ಪರವಾಗಿ ನಿಂತಿರುವ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಬಿಟ್ಟು ಪಕ್ಷ ಯಾವುದೂ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿರುವಂಥದ್ದು. ಅದೇ ದಾಟಿಯಲ್ಲಿ ಈಗ ಆರ್.ವಿ. ದೇಶಪಾಂಡೆ ಅವರು ಕೂಡ ಮಾತಾಡಿರುವಂಥದ್ದು. ಆದ್ರೆ ಆರ್.ವಿ. ದೇಶಪಾಂಡೆ ಅವರ ಮಾತುಗಳಲ್ಲಿ ಕೂಡ ಅವರ ಅಸಮಾಧಾನ ಕಾಣಿಸ್ತಾ ಇರುವಂಥದ್ದು. ಯಾಕಂದ್ರೆ ಇಷ್ಟು ನಾನು ಸಿದ್ದರಾಮಯ್ಯನವ್ರಿಗಿಂತ ಸೀನಿಯರ್ ಇದ್ದೀನಿ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ಅವ್ರಿಗೆ ಪಕ್ಷದಲ್ಲಿ ಸಚಿವ ಸ್ಥಾನ ಸಿಗ್ಬೇಕಾಗಿತ್ತು, ಸಿದ್ದರಾಮಯ್ಯನವರೇ ಅವ್ರಿಗೆ ಪಕ್ಷದಲ್ಲಿ ಸಚಿವ ಸ್ಥಾನವನ್ನ ತಪ್ಪಿಸಿದ್ರು ಅನ್ನುವಂತ ಮಾತುಗಳು ಕೇಳಿ ಬಂದಿತ್ತು. ಅಂತ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವ್ರಿಗಿಂತ ನಾನು ಸೀನಿಯರ್ ಇದ್ದೀನಿ, ಆದ್ರೆ ಅವರ ಸ್ನೇಹಿತ ಅಂತ ಹೇಳ್ತಾನೆ ಈ ಹಿಂದೆ ನಡೆದಿರುವಂತ ಹಗರಣಗಳಲ್ಲಿ ಯಾರೆಲ್ಲ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟಿದ್ರು ಆ ಎಲ್ಲ ವಿಚಾರವನ್ನ ಕೂಡ ಅವರು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಅಂದ್ರೆ ಫೋನ್ ಟ್ಯಾಪಿಂಗ್ ವಿಚಾರ ಬಂದಂತ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿದ್ರು. ಆದ್ರೆ ಈಗ ಆ ರೀತಿಯಂತ ಮೌಲ್ಯಾಧಾರಿತ ಅಂತ ರಾಜಕಾರಣ ನಡೀತಾ ಇಲ್ಲ ಅನ್ನೋಂತ ಹೇಳ್ತಾ ಇರುವಂತದ್ದು. ಅಂದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರ ಮೇಲಿರುವಂತಹ ಅಸಮಾಧಾನವನ್ನು ಕೂಡ ಇಂಡೈರೆಕ್ಟ್ ಆಗಿ ಹೇಳಿದ್ರು ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಮಾಲ್ತೇಶ್, ಥ್ಯಾಂಕ್ ಯು ದಿಲೀಪ್.